ಮಾನ್ಯ ಅಧ್ಯಕ್ಷರೇ, ನನ್ನ ಮತಕ್ಷೇತ್ರದಲ್ಲಿ ಸುಮಾರು 13 ಕೊಳಗೇರಿ ನಿವಾಸಿಗಳು ಬರ್ತಾ ಇದೆ. ಇಲ್ಲಿ ಎಲ್ಲ ಮನೆಗಳನ್ನ ಕಟ್ಟಿ 5 ವರ್ಷ, 8 ವರ್ಷ, 10 ವರ್ಷ ಆಗಿದೆ. ಇದುವರೆಗೆ ಅವರಿಗೆ ಕಾವೇರಿ ನೀರನ್ನು ಅವ್ರಿಗೆ ಕೊಟ್ಟಿಲ್ಲ. ಎಲ್ಲ ಬೋರ್ವೆಲ್ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕಾವೇರಿ ನೀರಿಗೆ ಫ್ಲೋರೈಡ್ ಚಾರ್ಜ್ ಕಟ್ಟಿಯಿಂದ BWSS ಹೇಳ್ತಾ ಇದ್ದಾರೆ. ಸುಮಾರು ಒಂದೊಂದು ಸ್ಲಮ್ಗಳಿಗೆ 4 ಕೋಟಿ ರೂಪಾಯಿ, 2 ಕೋಟಿ ರೂಪಾಯಿನ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನು ಯಾರು ಕಟ್ಟಬೇಕು? BBMP ಮಾಡಬೇಕಾ? ಇಲ್ಲ ಮೂಲಭೂತ ಸೌಲಭ್ಯ ಕೊಟ್ಟಿಲ್ಲ. ಅಲ್ಲೇ ಇದ್ದಾರೆ, ನಮ್ಮ ವಸತಿ ಸಚಿವರು ಕೂಡ ಅಲ್ಲೇ ಇದ್ದಾರೆ. ಇಲ್ಲಿ ವಸತಿ ಸಚಿವರು ಕೂಡ ಸ್ಲಮ್ ಮನೆ ಕಟ್ಟಿದ್ದಾರೆ, ಅವರಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು. ಆದರೆ ಇಲ್ಲೇನಾಗ್ತದೆ ಅಂತಂದ್ರೆ ಬರೀ ಮನೆ ಕಟ್ತಾ ಇದ್ದಾರೆ, ಕುಡಿಯುವ ನೀರು ಕೊಡ್ತಾ ಇಲ್ಲ. ಆದ್ರಿಂದ ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ದಯಮಾಡಿ ಕೇಳ್ಕೊಳ್ಳೋದಷ್ಟೇ, ಉಚಿತವಾಗಿ ಸರ್ಕಾರದಿಂದ ಬರ್ಸ್ಬೇಕು, ಚಾರ್ಜ್ ಬರ್ಸ್ಬೇಕು. ಇಲ್ಲ BBMP ಕೊಡ್ಬೇಕು ಚಾರ್ಜು. ಪ್ರತಿ ಸ್ಲಮ್ಗಳಲ್ಲೂ ಕೂಡ ಆ ಜನಗಳ ಮೇಲೆ ಡಿಪೆಂಡ್ ಆಗಿ 4 ಕೋಟಿ 3 ಕೋಟಿ ಕಟ್ಟಿ ಅಂದ್ರೆ ಸ್ವಾಮಿ, ಕುಡಿಯೋಕ್ಕೆ ಪಕ್ಕದಲ್ಲ ಕಾವೇರಿ ವಾಟರ್ ಇದೆ. ಗುಡಿಸಲು ನಿವಾಸಿಗಳಿಗೆ ಕಾವೇರಿ ನೀರಿಲ್ಲ. ಬೋರ್ವೆಲ್ 1500 ಅಡಿ ನೀರು ಒಳಗಡೆ ಹೋಗಿದೆ. ದಿವಸಕ್ಕೊಂದು ಬೋರ್ವೆಲ್ ಕೆಟ್ಟೋಗ್ತಾ ಇದೆ. ದಯಮಾಡಿ ಅವರಿಗೆ ತಾವು ಎಲ್ಲ ಗ್ಯಾರಂಟಿಗಳು ಕೊಡ್ತಾ ಇದ್ದೀರಾ, ದಯಮಾಡಿ ಕಾವೇರಿ ನೀರು ದಯಮಾಡಿ ಕೊಡಿ ಸ್ವಾಮಿ. ಅವ್ರು ದಯಮಾಡಿ ಕೇಳ್ಕೊಂತ ತಮ್ಮಲ್ಲ ದಯಮಾಡಿ ಉತ್ತರ ಕೊಡಬೇಕು ಅಂತ ಕೇಳ್ತೀನಿ. ಅಧ್ಯಕ್ಷರೇ, ರಾಮಮೂರ್ತಿ ಅವರು ಹೊಸದಾಗಿ ಶಾಸಕರಾಗಿದ್ದಾರೆ, ಅವರು ಕಾರ್ಪೊರೇಟರ್ ಆಗಿದ್ದವರು, ಎಲ್ಲ ಅನುಭವ ಇದೆ ಅವರಿಗೆ. 2017ರಿಂದ BWSSB ಈಗಾಗಲೇ 10,000 ಲೀಟರ್ನ ಫ್ರೀ ಕಾವೇರಿ ನೀರನ್ನ 103 ಲಕ್ಷಕ್ಕೆ ಸ್ಲಮ್ ಅಲ್ಲಿ ಈಗಾಗಲೇ ಬೆಂಗಳೂರಲ್ಲಿ ಕೊಡ್ತಾ ಇದ್ದೀವಿ. 32,510 ಫ್ಯಾಮಿಲೀಸು SC/ST ಕಾಲೋನಿಗಳಲ್ಲಿ ಇದ್ದಾರೆ. ಜಯನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ 5,515 ಮನೆಗಳು 10,000 ಲೀಟರ್ ಅಂತೆ ಫ್ರೀ ಕಾವೇರಿ ನೀರನ್ನ ಇವರು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು 250 ಫ್ಲಾಟ್ಗಳನ್ನ ರಾಗಿಗುಡ್ಡ ಸ್ಲಮ್ಮು, 400 ಫ್ಲಾಟ್ ರಾಜೇಶ್ವರಿ ಸ್ಲಮ್ಮು, ಶಾಕಾಂಬರಿ ನಗರ, ಜಯನಗರ ಕಾನ್ಸ್ಟಿಟ್ಯೂನ್ಸಿಲಿ ಒಟ್ಟು 2,900 ಫ್ಲಾಟ್ಸ್ಗಳನ್ನ ಕಟ್ಟಿ ಈ ಅಪಾರ್ಟ್ಮೆಂಟ್ನ ಕಟ್ಟಿಕೊಟ್ಟಿದ್ದಾರೆ. ಸ್ಲಮ್ ಡೆವಲಪ್ಮೆಂಟ್ ಬೋರ್ಡು ಈಗ ಆನ್ಲೈನ್ ನಲ್ಲಿ ಅವ್ರು ಅರ್ಜಿ ಹಾಕೊಳ್ಬೇಕು. ತಮ್ಗೆ ಗೊತ್ತಿದೆ, BWSS ಅಲ್ಲಿ ಬೆಂಗಳೂರು ನಗರದ ಶಾಸಕರಿಗೆ ಗೊತ್ತಿದೆ. ನಮ್ಮ ಸುರೇಶ್ ಕುಮಾರ್ ಅವರು ಮಂತ್ರಿ ಆಗಿದ್ರು. 2013ರಿಂದ ಇವತ್ತವರೆಗೂ ₹1 11 ವರ್ಷ ಆಗಿದೆ. ಇವತ್ತವರೆಗೂ ವಾಟರ್ ರೇಟ್ನ ಬೆಂಗಳೂರಿನಲ್ಲಿ ನಾವು ರೈಸ್ ಮಾಡೋಕ್ಕಾಗಿಲ್ಲ. ಪವರ್ ಬಿಲ್ ಎಷ್ಟೇ ಜಾಸ್ತಿ ಆಗಲಿ, ಎಕ್ಸ್ಪೆಂಡಿಚರ್ ಎಷ್ಟೇ ಜಾಸ್ತಿ ಆಗಲಿ, ಏನೇ ಆಗಲಿ, ಬೆಂಗಳೂರಲ್ಲಿ ವಿವಿಧ ಕಾರಣದಿಂದ, ರಾಜಕಾರಣದಿಂದ ನೀವಿರ್ಬೋದು, ನಾವಿರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು, ವಾಟರ್ನ ಮಾಡೋಕ್ಕಾಗಿಲ್ಲ. ದೊಡ್ಡ ಸಮಸ್ಯೆ ಇದೆ. ಈಗ ನಿಮ್ಮ ನೀರು ಸಿಗಬೇಕಾದ್ರೆ ನಾವು ಸ್ಲಮ್ ಬೋರ್ಡ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಅವರು ಪ್ರೋರೇಟಾ ದುಡ್ಡನ್ನ ನಿಮ್ಗೋಸ್ಕರ ಕಟ್ಟಬೇಕು. ಕಟ್ಟಿದಾಗ ನಾನು ಆ ಸ್ಲಮ್ ಬೋರ್ಡ್ ಅವ್ರ ಕೈಲಿ ಒಂದಷ್ಟು ಹಣನ ಕಟ್ಟಿಸಿ, ಅವ್ರು ಏನು ಒಂದು ₹100 ಅಂತ ಏನೋ ಇದೆಯಲ್ಲ ಒಂದು ಚಾರ್ಜಸ್ಸು, ಅದನ್ನ ಅವ್ರು ಕಟ್ಟಿದ ತಕ್ಷಣ ನಾನು ಕೂಡಲೇ ಅದಕ್ಕೆ ನೀರು ವ್ಯವಸ್ಥೆ ನೀರು ಕೊಡಬೇಕು. ಅದಕ್ಕೋಸ್ಕರ ನಾನೇನೋ ಹುಡುಕಿ 6 TMC ನೀರನ್ನ ವಾಪಸ್ಸು ನಮ್ಮ ಕಾವೇರಿ ನೀರಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಇರಿಗೇಷನ್ ನೀರನ್ನೆಲ್ಲ ಕಂಪ್ಲೀಟ್ ಲೆಕ್ಕಾಚಾರ ಹಾಕಿ ಒಂದು ಹೊಸ ಆರ್ಡರ್ ಮಾಡಿದ್ದೀನಿ. ಇನ್ನ 1.5 TMC ನೀರು ಉಳಿತದೆ ಅನ್ನೋದು ಕೂಡ ಒಂದು ಲೆಕ್ಕಾಚಾರ ಇದೆ. ಬೆಂಗಳೂರು ಬೆಳೀತಾ ಇದೆ. ಪ್ರತಿ ವರ್ಷನೂ 10 ಲಕ್ಷ ಬೆಂಗಳೂರು ನಗರಕ್ಕೆ ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿದೆ. ಈ ನೀರಿಂದೇ ಒಂದು ದೊಡ್ಡ ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೂ ಬೆಂಗಳೂರಿನ ಗೌರವ, ಸ್ವಾಭಿಮಾನ, ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ತಾವೇನು ಹೇಳ್ತಾ ಇದ್ದೀರಿ, ಇದು ಸತ್ಯಾಂಶ ಇದ್ರಲ್ಲೇನು ಅನುಮಾನ ಇಲ್ಲ. ಬಟ್ ವಿಲ್ ಸೆಟ್ ಇಟ್ ರೈಟ್ ಮಾಡಿ ಸಹಾಯ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಇದುವರೆಗೆ ಕೂಡ ಒಂದೇ ಒಂದು ಹನಿ ಕೂಡ ಕಾವೇರಿ ನೀರನ್ನ ಈ 2,500 ಮನೆ ಪ್ಲಸ್ 400 ಮನೆಗೆ 3,000 ಮನೆಗಳಿಗೆ ಬರೀ ಬೋರ್ವೆಲ್ ಡಿಪೆಂಡ್ ಆಗಿದೆ. ಕಳೆದ 5 ವರ್ಷದಿಂದ 6 ವರ್ಷ ಮಾಡಿದ್ರೆ ಹೊರತು ಇದುವರೆಗೆ ಪಕ್ಕದಲ್ಲೇ ಕಾವೇರಿ ನೀರು ಮಾಡಿ ಕೊಡ್ತಿಲ್ಲ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಇಲ್ಲಿ ಬಡ ಜನಗಳಿಗೆ ತಾವು ಅಲ್ಲೇ ನಮ್ಮ ಮಿನಿಸ್ಟರ್ ಕೂಡ ಇಲ್ಲೇ ಇದ್ದಾರೆ, ಸುಮಾರು ಇದಾಗಿದೆ, ಲೆಟರ್ಗಳು ಕಳಿಸಿದ್ದಾರೆ. BWS ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ. ಇದುವರೆಗೂ ನಾನು ಕೂಡ ಖುದ್ದಾಗಿ ಮಾತಾಡಿದ್ದೀವಿ. ದಯಮಾಡಿ 4 ಕೋಟಿ ಕಟ್ಸಿ, BBMP ಕಟ್ಸಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಯಾರು ಕಟ್ತಾರೆ ಅಂತ ಒಬ್ರಿಗೊಬ್ರಿಗೆ ಬುಕ್ ಅಡ್ಜಸ್ಟ್ಮೆಂಟ್ ಹಿಂದೆ ಇತ್ತು. ಇಡಿಯೋಮೆಂಟ್ ಆಡಿಯೋಮೆಂಟ್ ಕೂತ್ಕೊಂಡು ಮಾತಾಡೋದು ಹೊಂದಾಣಿಕೆ ಇಲ್ಲ. ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ, ದಯಮಾಡಿ ಅವ್ರಿಗೆ ನೀವು ಮೀಟರ್ ಕೊಟ್ಟ ಮೇಲೆ ಅವ್ರ ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಫಸ್ಟ್ ಫ್ಲೋರೈಡ್ ಚಾರ್ಜ್ ಸ್ಲಮ್ ಆರ್ಡರ್ ಕಟ್ಟಬೇಕು, ದಯಮಾಡಿ ಕೇಳ್ಕೊತೀನಿ ಸರ್. ಕೊಡ್ತೀನಿ, ಒಂದು 5 ಕೋಟಿ ಕಟ್ಬಿಡಿ. 5 ಕೋಟಿ ನಿಮ್ಗೆ ನಿಮ್ ಕ್ಷೇತ್ರ ಡೆವಲಪ್ಮೆಂಟ್ಗೆ ಕೊಡ್ತೀನಿ, ಕಟ್ಬಿಡಿ ಇದಕ್ಕೆ ನೀರಿಗೆ. ದಯಮಾಡಿ ಕೊಡಿ ಸರ್. ಮಾನ್ಯ ಸಿದ್ದು ಅಧ್ಯಕ್ಷರೇ, 5 ಕೋಟಿ ರೂಪಾಯಿನ
ಸರ್ ಹೇಳಿದಾರಲ್ಲಪ್ಪ. 2.5 ಲಕ್ಷ ನೋಡಿ ಎಷ್ಟು ಜಾಗ ಉತ್ತರ ಕೊಟ್ರು ಹಂಗಲ್ಲ. ಇವಾಗ ಡೆವಲಪ್ಮೆಂಟ್ ವರ್ಕ್ ಸರ್, ಈಗ ಕೊಟ್ಟೆ ಕೊಡ್ತೀರಾ, ಅದು ಬೇರೆ. ಅದಕ್ಕೂ ಕುಡಿಯೋ ನೀರಿಗೆ ಏನ್ ಸಂಬಂಧ ಇದೆ? ಅದು ಯಾರಾದ್ರೂ ಒಪ್ಕೊಬೇಕಿಲ್ಲ. ಸ್ಲಮ್ ಬೋರ್ಡ್ ಅವ್ರು ಒಪ್ಕೊಬೇಕು, ಇಲ್ಲ ಕಾರ್ಪೊರೇಷನ್ ಅವ್ರು ಒಪ್ಕೊಬೇಕು, ಅವ್ರು ಕಟ್ಟಬೇಕು. ಡೆವಲಪ್ಮೆಂಟ್ ವರ್ಕ್ಗೆ ಅದು ಕೊಡಕ್ ಬರಲ್ಲ. ನೀವು ಎಲ್ಲಿಂದ ಎಲ್ಲಿಗೋ ಜಾರ್ಸಕ್ ನೋಡ್ತಾ ಇದ್ದೀರಾ, ಅದು ಒಳ್ಳೇದಲ್ಲ, ತಪ್ಪೋದು. ನೀನ್ ಸರಿಯಾಗಿ ಹೇಳ್ಬೇಕಪ್ಪ. ನೀವು ಅದಕ್ಕೆ ಸಪರೇಟ್ ಆಗಿ ಬಡವ್ರು ಕೊಡುವಂತ ಒಂದು ವ್ಯವಸ್ಥೆ ಇದೆ. ಅವ್ರ ಕ್ಷೇತ್ರಕ್ಕೆ ನೀರು ಕೊಡಿಸಿದ್ರು ಅಂತ ಅವ್ರಿಗೆ ಹೆಸರು ಬರಲ್ವಾ? ಕಾರ್ಪೊರೇಷನ್ ಇದೆ, ಕಾರ್ಪೊರೇಷನ್ ಅವರು ಅಥವಾ ಸ್ಲಮ್ ಬೋರ್ಡ್ ಅವರು MLA ಅಭಿವೃದ್ಧಿ ಎಲ್ಲ ಕೊಡೋರ್ಗು ಎಲ್ಲ MLA ಕೊಡೋದನ್ನ ಅದನ್ನ ಅಲ್ಲಿ ಡೈವರ್ಟ್ ಮಾಡೋ ಅನ್ನೋದು ಸರಿಯಲ್ಲ. ಮೂಲಭೂತ ಸೌಲಭ್ಯ ಒಳ್ಳೇದಲ್ಲ. ಅವರು ಇನ್ನ ಸ್ವಲ್ಪ ಕಲಿಬೇಕು, ಕಾರ್ಪೊರೇಷನ್ ಅಲ್ಲಿ ಇದ್ರು ಕಲಿಬೇಕು. ದಯವಿಟ್ಟು ಅಲ್ಲಿ ಕನೆಕ್ಷನ್ ಕೊಡಬೇಕು, ಕೊಡಿ ಅದನ್ನ. ಸ್ಲಮ್ ಬೋರ್ಡ್ ಇಂದ ಕನೆಕ್ಷನ್ ಕೊಡಿಸಿ.